ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದ್ವಾರಕೀಶ್ ಕನ್ನಡ ಸಿನಿರಂಗ ಕಂಡ ಅತ್ಯದ್ಭುತ ಪ್ರತಿಭೆ. ನಟನಾಗಿ, ನಿರ್ದೇಶಕ, ನಿರ್ಮಾಪಕನಾಗಿ ಚಂದನವನಕ್ಕೆ ಕೊಟ್ಟ ಕೊಡುಗೆ ಅಷ್ಟಿಷ್ಟಲ್ಲ. ಆದರೆ ಇಂಥ ನಟ, ನಿರ್ಮಾಪಕ ಕೊನೆಗೆ ಎಲ್ಲವನ್ನೂ ಕಳೆದುಕೊಂಡ್ರು. ಆಸೆಯಿಂದ ಕಟ್ಟಿಸಿದ ಮನೆಯನ್ನು ಕೂಡ ಮಾರ್ಕೊಂಡ್ರು. ಆದರೂ ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ. ರಾಯರಲ್ಲಿ ಇಟ್ಟಿದ್ದ ನಂಬಿಕೆ ಕಳೆದುಕೊಳ್ಳಲಿಲ್ಲ. ಸೋಲು ಗೆಲುವು ನೀರಿನ ಮೇಲಿನ ಗುಳ್ಳೆ ಅಂತ ಹೇಳ್ತಾನೆ ಎಲ್ಲರನ್ನ ಬಿಟ್ಟು ಹೋದ್ರು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕನ್ನಡ ಚಿತ್ರರಂಗದ ಪ್ರೀತಿಯ ಕುಳ್ಳ ಅಂದ್ರೆ ಗೊತ್ತಲ್ವಾ ಯಾರು ಅಂತ? ಅವರೇ ದ್ವಾರಕೀಶ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಮಾತು ಇವರಿಗೆ ಹೇಳಿ ಮಾಡಿಸಿದಂತಿದೆ. ಅಂದಿನ ಕಾಲದಲ್ಲಿ ಯಾವ ನಿರ್ಮಾಪಕರು ಮಾಡದ ಸಾಹಸಗಳನ್ನ ಸಿನಿಮಾ ರಂಗದಲ್ಲಿ ಮಾಡೋದು ಅಂದ್ರೆ ಇವರಿಗೆ ಖುಷಿ, ಜೊತೆಗೆ ಒಂದಿಷ್ಟು ಚಾಲೆಂಜ್. ಇದರಿಂದ ದ್ವಾರಕೀಶ್ ಗೆದ್ದಿದ್ದೂ ಇದೆ, ಸೋತಿದ್ದೂ ಇದೆ. ಹಾಗಂತ ಗೆದ್ದಾಗ ಹಿಗ್ಗಲಿಲ್ಲ, ಸೋತಾಗ ಕುಗ್ಗಲಿಲ್ಲ. ಸಿನಿಮಾವೇ ಉಸಿರುವಂತ ಚಿತ್ರಗಳನ್ನ ನಿರ್ಮಾಣ ಮಾಡ್ತಾ ಹೋದ್ರು. ಆದ್ರೆ ಬಣ್ಣದ ಲೋಕ ಕೊನೆಯ ದಿನಗಳಲ್ಲಿ ಕೈ ಹಿಡಿದಿದ್ದು ಕಡಿಮೆನೆ. ಸೋಲು ಇವರನ್ನ ಅಟ್ಟಿಸಿಕೊಂಡು ಬಂತು. ಕಳೆದುಕೊಂಡ್ರು, ಎಲ್ಲವನ್ನೂ ಕಳೆದುಕೊಂಡ್ರು. ಗಳಿಸಿದ್ದ ದುಡ್ಡು, ಸೈಟ್ಗಳು, ಮನೆಗಳು ಎಲ್ಲವನ್ನ ಕಳೆದುಕೊಂಡ್ರು. ಜೊತೆಗೆ ತಾವು ಹೊರಟು ಹೋದ್ರು. ಆದ್ರೂ ಇವರು ಬದುಕಿದ್ದಾಗ ಒಂದು ಮಾತನ್ನ ಹೇಳ್ತಿದ್ರು, ನಾನು ಎಲ್ಲವನ್ನ ಕಳೆದುಕೊಂಡಿರಬಹುದು, ಆದ್ರೆ ಕನ್ನಡಿಗರ ಪ್ರೀತಿಯನ್ನ ಕಳೆದುಕೊಂಡಿಲ್ಲ ಅಂತ. ಅದು ನಿಜ ಕೂಡ. 5 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ ಇವರ ಬದುಕು ಯಾಕೆ ಹೀಗಾಯಿತು? ಮನೆಯನ್ನು ಮಾರಿಕೊಳ್ಳುವ ಪರಿಸ್ಥಿತಿ ಬಂದಿದ್ರೂ ನಗುತ್ತಲೇ ಇದ್ದಿದ್ದು ಹೇಗೆ? ಇಂಥ ಪರಿಸ್ಥಿತಿಯಲ್ಲಿದ್ದ ಇವರನ್ನ ಚಿತ್ರರಂಗ ನೆರವಿಗೆ ಬರಲಿಲ್ವಾ? ಈ ಎಲ್ಲದರ ಬಗ್ಗೆ ಇವತ್ತು ಒಂದಿಷ್ಟು ಮಾತನಾಡೋಣ. ದ್ವಾರಕೀಶ್ ಅವರಿಗೆ ಸಿನಿಮಾ ಅಂದ್ರೆ ಅದೆಷ್ಟು ಹುಚ್ಚು ಪ್ರೀತಿ ಅಂದ್ರೆ ಆಗಿನ್ನೂ ಅವರಿಗೆ ಕೇವಲ 24 ವರ್ಷವಷ್ಟೆ. ಸಿನಿಮಾ ಮಾಡಬೇಕು ಅನ್ನೋ ಹಠ. ಈ ವಯಸ್ಸಿನವರು ಥಿಯೇಟರ್ ಒಳಗೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ರೆ ಇವ್ರು ಮಾತ್ರ ಸಿನಿಮಾ ಮಾಡೋ ಸಾಹಸಕ್ಕೆ ಕೈ ಹಾಕಿದ್ರು. ಮಮತೆಯ ಬಂಧನ ಚಿತ್ರಕ್ಕೆ ದ್ವಾರಕೀಶ್ ಸಹ ನಿರ್ಮಾಪಕರಾದ್ರು. 27ನೇ ವಯಸ್ಸಿಗೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೇಯರ್ ಮುತ್ತಣ್ಣ ಚಿತ್ರವನ್ನ ದ್ವಾರಕೀಶ್ ಸ್ವತಂತ್ರವಾಗಿ ನಿರ್ಮಾಣ ಮಾಡಿದ್ರು. ಅಲ್ಲಿಂದ ಇವರ ಯಶಸ್ಸಿನ ಜರ್ನಿ ಶುರುವಾಯಿತು. ದ್ವಾರಕೀಶ್ ಮುಟ್ಟಿದ್ದೆಲ್ಲ ಚಿನ್ನವಾಯಿತು. ಸಿನಿಮಾಗಳಿಂದ ದ್ವಾರಕೀಶ್ ಎಲ್ಲವನ್ನ ಗಳಿಸಿದ್ರು. ಸತತ ಗೆಲುವು ಸಾಧಿಸಿದ್ದ ದ್ವಾರಕೀಶ್ ಆ ಕಾಲಕ್ಕೆ ಲಕ್ಷಾಧಿಪತಿಯಾಗಿದ್ರು. ಬಂಗಲೆಗಳನ್ನ ನಿರ್ಮಿಸಿದ್ರು. ಮೈಸೂರಿನ ಬನ್ನುಮಯ್ಯ ಶಾಲೆಯ ಡೆಸ್ಕ್ನಲ್ಲಿ ಬ್ಲೇಡ್ನಲ್ಲಿ ಕೆತ್ತಿದ್ದ ಕುಳ್ಳ ಇನ್ ಸಿಂಗಾಪುರ್, ಕುಳ್ಳ ಇನ್ ಲಂಡನ್ ಎಂಬಂತಹ ಹೆಸರುಗಳನ್ನೇ ಒಂದಷ್ಟು ತಿದ್ದಿ ತೀಡಿದ್ರು. ಅದೇ ಹೆಸರುಗಳಿಂದ ಯಶಸ್ವಿ ಸಿನಿಮಾಗಳನ್ನ ಮಾಡಿದ್ರು. ಸೈಕಲ್ನಲ್ಲಿ ಹೋಗ್ತಾ ಇಡೀ ಮೈಸೂರನ್ನ ಹೆಲಿಕಾಪ್ಟರ್ನಲ್ಲಿ ತೋರಿಸಬೇಕು ಅಂದ್ಕೊಂಡಿದ್ದನ್ನು ಕೂಡ ಮಾಡಿ ತೋರಿಸಿದ್ರು. ಸಿಂಗಾಪುರದಲ್ಲಿ, ಆಫ್ರಿಕಾದಲ್ಲಿ, ಹೀಗೆ ವಿದೇಶಗಳಲ್ಲಿ ಶೂಟಿಂಗ್ ಮಾಡುವ ಕನಸು ಕಂಡ್ರು. ಕನ್ನಡಿಗರು ಯಾರಿಗೇನ್ ಕಡಿಮೆ ಅಂದ್ಕೊಂಡು ವಿದೇಶಗಳಲ್ಲಿ ಶೂಟಿಂಗ್ ಮಾಡಿದ್ರು. ಇಂಪೋರ್ಟೆಡ್ ಕಾರ್ ಖರೀದಿ ಮಾಡಿದ್ರು. ಸಿನಿಮಾಗಳಿಂದಲೇ ಐಷಾರಾಮಿ ಜೀವನ ನಡೆಸಿದ್ದ ದ್ವಾರಕೀಶ್ ಅದೇ ಸಿನಿಮಾಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಮಾತ್ರ ವಿಷಾದನೀಯ. ನಿಜ, ದ್ವಾರಕೀಶ್ ಹೇಗೆ ಗೆದ್ದು ಬೀಗಿದ್ರೋ ಹಾಗೆ ಮುಗ್ಗರಿಸಿ ಬಿದ್ರು. ಒಂದಲ್ಲ ಎರಡಲ್ಲ ದ್ವಾರಕೀಶ್ ನಿರ್ಮಾಣದ 19 ಸಿನಿಮಾಗಳು ಮಖಾಡೆ ಮಲ್ಗಿ ನಿದ್ದೆ ಮಾಡಿತು. ಸತತ ಸೋಲುಗಳಿಂದ ಗಳಿಸಿದ್ದೆಲ್ಲವನ್ನ ದ್ವಾರಕೀಶ್ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಯಿತು. ಎಷ್ಟೋ ನಿರ್ಮಾಪಕರು 1-2 ಸಿನಿಮಾಗಳು ಸೋತ ಮೇಲೆ ಸಾಕಪ್ಪ ಇದರ ಸಾವಾಸ ಅಂದ್ಕೊಂಡ್ಬಿಡ್ತಾರೆ. ಒಂದ್ ವೇಳೆ ಆ ರೀತಿ ಮಾಡಿದ್ದಿದ್ರೆ ಅವರಿಗೆ ಮನೆಯನ್ನು ಮಾರಿಕೊಳ್ಳುವ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೋ ಏನು?
ಆದ್ರೆ ಏನ್ ಮಾಡ್ತೀರಿ, ಅವರಿಗಿದ್ದ ಸಿನಿಮಾ ಮೇಲಿನ ಅಗಾಧ ಪ್ರೀತಿ, ಅಗಾಧವಾದ ಕಷ್ಟಕ್ಕೆ ಅವರನ್ನೇ ನೂಕಿಬಿಡ್ತು. ದ್ವಾರಕೀಶ್ ಕನ್ನಡದ ಹೆಮ್ಮೆಯ ಚಿತ್ರ ನಿರ್ಮಾಪಕ. ಅವರನ್ನ ಫ್ಯಾಷನ್ ಆಗಿ ಲ್ಯಾವಿಶ್ ಪ್ರೊಡ್ಯೂಸರ್ ಅಂತಾನೂ ಕರಿತಾ ಇದ್ರು. ಇನ್ನೂ ಹೇಳಬೇಕು ಅಂದ್ರೆ ದ್ವಾರಕೀಶ್ ಯಾವತ್ತೂ ಕೇವಲ ನಿರ್ಮಾಪಕ ಆಗಿರ್ಲಿಲ್ಲ, ಇಷ್ಟಪಟ್ಟು ಚಿತ್ರಗಳನ್ನ ನಿರ್ಮಾಣ ಮಾಡ್ತಿದ್ರು. ಒಂದ್ ಸಿನಿಮಾದಲ್ಲಿ ಲಾಭ ಬಂದ್ರೆ ಲಾಭದ ಹಣದಲ್ಲಿ ಸೆಟಲ್ ಆಗ್ಬೇಕು ಅಂತ ಭಾವಿಸಿದವರಲ್ಲ ದ್ವಾರಕೀಶ್. ಬಂದ ಲಾಭದಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಿದ್ರು. ಸೋಲನ್ನ ಕಂಡರೂ ಸಾಲ ಮಾಡಿ ಮತ್ತೊಂದು ಸಿನಿಮಾ ಮಾಡ್ತಿದ್ರು. ಒಂದ್ ಸಿನಿಮಾ ಸೋತ್ರು ಇನ್ನೊಂದ್ ಸಿನಿಮಾ ಗೆಲ್ಬೇಕು ಎಂಬುದು ಭತ್ತದ ಉತ್ಸಾಹ ಅವರಲ್ಲಿತ್ತು. ಇದೇ ನೋಡಿ ಇವರಿಗೆ ಮುಳುವಾಗಿತ್ತು. ಕೊನೆಗೆ ಇದೇ ಆಗಿತ್ತು. ಅದೇನು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸೋಲು ಕಾಣಲು ಆರಂಭವಾದ ಮೇಲೆ ದ್ವಾರಕೀಶ್ ಅವರ ಆಸ್ತಿ ಕರಗ್ತಾ ಹೋಯ್ತು. ಮೈತುಂಬ ಇದ್ದ ಸಾಲವನ್ನ ತೀರಿಸಲು ಮನೆ, ಬಂಗಲೆ, ಕಾರುಗಳನ್ನೆಲ್ಲ ಮಾರಾಟ ಮಾಡಿದ್ರು. ಬ್ಯಾಂಕ್ನಲ್ಲಿದ್ದ ಸಾಲ ತೀರಿಸಲು ಮದ್ರಾಸ್ನಲ್ಲಿದ್ದ ಬಂಗಲೆ ಮಾರಾಟ ಮಾಡಿದ್ರು. ಕೊನೆಗೆ ಬಾಡಿಗೆ ಮನೆ, ಅಂಬಾಸಿಡರ್ ಕಾರು ಮಾತ್ರ ಅವರ ಬಳಿ ಉಳಿತು. ಸಾಲ ಹಾಗೂ ಸೋಲಿನ ಸುಳಿಯಲ್ಲಿ ಸಿಲುಕಿದ್ದ ದ್ವಾರಕೀಶ್ ಬದುಕಿಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು, ಇವರನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಿದ್ದು ಆಪ್ತಮಿತ್ರ ಸಿನಿಮಾ. ಬ್ಲಾಕ್ ಬಾಸ್ಟರ್ ಹಿಟ್ ಆದ ಆಪ್ತಮಿತ್ರ ಸಿನಿಮಾದಿಂದ ದ್ವಾರಕೀಶ್ ಲೈಫ್ ಒಂದು ಹಂತಕ್ಕೆ ಬಂದು ಕೂತಿತ್ತು. ಆಗ HSR ಲೇಔಟ್ನಲ್ಲಿ ದ್ವಾರಕೀಶ್ ಬಂಗಲೆ ಕಟ್ಟಿಸಿದ್ರು. ಆಪ್ತಮಿತ್ರ ಬಳಿಕ ದ್ವಾರಕೀಶ್ ಲೈಫ್ ಮತ್ತೆ ಸೆಟಲ್ ಆಯಿತು. ಅಲ್ಲಿಗೆ ಅವರು ಚಿತ್ರ ನಿರ್ಮಾಣಕ್ಕೆ ಫುಲ್ ಸ್ಟಾಪ್ ಇಡಬಹುದಿತ್ತು. ಆದರೆ ಅವರು ಆ ರೀತಿ ಮಾಡಲಿಲ್ಲ. ಚಿತ್ರ ನಿರ್ಮಾಣ ಮುಂದುವರೆಸಿದ್ರು. ಇದೇ ನೋಡಿ ಇವರು ಮೇಲೇಳೋಕೆ ಆಗದಂತಹ ಪೆಟ್ಟು ಕೊಟ್ಟಿದ್ದು. ಯಾಕೆಂದ್ರೆ ಕೈಯಲ್ಲಿ ದುಡ್ಡಿದ್ದ ದ್ವಾರಕೀಶ್ ಆಯುಷ್ಮಾನ್ ಭವ ಅನ್ನೋ ಸಿನಿಮಾ ಮಾಡಿದ್ರು. ಇದು ಇವರ ಆಯಸ್ಸನ್ನೇ ಕಡಿಮೆ ಮಾಡ್ತು ಅನ್ಸುತ್ತೆ. ಸಿನಿಮಾ ಗೆಲ್ಲಲಿಲ್ಲ. ದ್ವಾರಕೀಶ್ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕಿದ್ರು. ಆಪ್ತಮಿತ್ರ ಚಿತ್ರ ಮಾಡಿ HSR ಲೇಔಟ್ನಲ್ಲಿ ತೆಗೆದುಕೊಂಡಿದ್ದ ಮನೆಯನ್ನ ದ್ವಾರಕೀಶ್ ಮಾರಾಟ ಮಾಡಿದ್ರು. ಅದೇ ಮನೆಯನ್ನ 10 ಕೋಟಿ ರೂಪಾಯಿಗೆ ನಟ, ನಿರ್ದೇಶಕ ರಿಷಬ್ ಶೆಟ್ಟಿಗೆ ಮಾರಿಬಿಟ್ರು. ಕೇವಲ ಇದೊಂದೇ ಅಲ್ಲ, ದ್ವಾರಕೀಶ್ ಸಿನಿಮಾ ಮಾಡಿಯೇ ಏನಿಲ್ಲ ಅಂದ್ರೂ 15 ಮನೆಗಳನ್ನ ಕಟ್ಟಿಸಿದ್ರು. ಅವೆಲ್ಲವೂ ಸಾಲಕ್ಕೆ ವಜಾಗೊಂಡು ಅಂದ್ರೆ ನಿಜಕ್ಕೂ ಬೇಸರವಾಗುತ್ತೆ. ಚೆನ್ನೈನ ಟಿ ನಗರದ ಬಂಗ್ಲೆ ಕೂಡ ಸಾಲಕ್ಕೆ ಹೋಯ್ತು ಅನ್ನೋದು ವಿಪರ್ಯಾಸ. ಇಲ್ಲಿ ನಾವು ಹೇಳಬಹುದು ದ್ವಾರಕೀಶ್ ಗಳಿಸಿದ್ದನ್ನೆಲ್ಲ ಕಳೆದುಕೊಂಡ್ರು ಅಂತ. ಆದ್ರೆ ಸ್ವತಃ ಅವರು ಹೇಳ್ತಾ ಇದ್ದಿದ್ದೇ ಬೇರೆ. ನಾನು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದೇನೆ, 54 ಚಿತ್ರಗಳನ್ನ ನಿರ್ಮಿಸಿದ್ದೇನೆ. ನಾನು ಸಿನಿಮಾ ಆಸೆಗಳ ಹಿಂದೆ ಹೋದೆ. ಅದಕ್ಕಾಗಿ ನಾನು ಗಳಿಸಿ ಕಟ್ಟಿಸಿದ ಮನೆಗಳನ್ನ ಮಾರ್ಕೊಂಡೆ. ಆದ್ರೆ ಮಾರೋದಕ್ಕೆ ಆಗದ ಮನೆಯನ್ನ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಕಟ್ಟಿದ್ದೇನೆ. ಅದು ನನ್ನ ನಿಜವಾದ ಮನೆ ಅಂತಿದ್ರು. ಇದೆಲ್ಲ ಕ್ಷಣಿಕ ಮಾತ್ರ. ಇನ್ನು ಕಳೆದುಕೊಳ್ಳುವುದಕ್ಕೆ ಆಗದೇ ಇರುವ ಆಸ್ತಿ ಅಂದ್ರೆ ನಾನು ಸತ್ತ ಮೇಲೆ ನನ್ನ ನೋಡಲು ಬರುವ ಕಲಾವಿದರು, ತಂತ್ರಜ್ಞರು ಮತ್ತು ಜನರ ಪ್ರೀತಿ. ಇದು ನನ್ನಿಂದ ಯಾವತ್ತೂ ದೂರ ಆಗಲ್ಲ. ದೊಡ್ಡ ಬಂಗಲೆಗಳು, ಹಣಕ್ಕಿಂತ ನಿಮ್ಮ ಪ್ರೀತಿ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ರು. ಇಲ್ಲಿ ಇನ್ನೂ ಒಂದು ವಿಚಾರವನ್ನ ಹೇಳಲೇಬೇಕು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ದ್ವಾರಕೀಶ್ ಅವರು ರಾಘವೇಂದ್ರ ಸ್ವಾಮಿಗಳನ್ನ ಇಷ್ಟೊಂದು ನಂಬಿದ್ದಾದ್ರೂ ಯಾಕೆ ಅಂದ್ರೆ ಇವರ ಮಗನಿಗೆ ಹೋಗಿದ್ದ ಕಣ್ಣು ಬಂದಿದ್ದೇ ರಾಯರಿಂದ. ನಿಜಕ್ಕೂ ಇದನ್ನ ದ್ವಾರಕೀಶ್ ಅವರು ಪವಾಡ ಅಂತಾನೆ ನಂಬಿದ್ರು. ಅಷ್ಟಕ್ಕೂ ಇದು ನಡೆದಿದ್ದು ಹೇಗೆ ಅಂದ್ರೆ ಅದು ದ್ವಾರಕೀಶ್ ಅವರಿಗೆ ಅತ್ಯಂತ ಕಷ್ಟದ ದಿನಗಳು. ಹೀಗಿರುವಾಗಲೇ ಅವತ್ತೊಂದು ದಿನ ಮಗ ಗಿರಿ ಅವರಿಗೆ ವಾಂತಿಯಾಗಿ ಕಣ್ಣು ಕಾಣದಂತೆ ಆಗ್ಬಿಡುತ್ತೆ. ಇದರಿಂದ ದಿಕ್ಕು ಕಾಣದಂತಾದ ದ್ವಾರಕೀಶ್ ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆಗ ವೈದ್ಯರು ಮಗನ 2 ಕಣ್ಣುಗಳು ಬರಲ್ಲ ಅಂತ ಬಿಡ್ತಾರೆ. ಈ ಸಂಕಟ ತಡೆಯಲಾಗದೆ ಹೊರಗೆ ಬಂದು ದ್ವಾರಕೀಶ್ ಅತ್ತು ಬಿಡ್ತಾರೆ. ಅಲ್ಲೇ ನಿಂತು ರಾಯರಿಗೆ ಒಂದು ನಿವೇದನೆ ಮಾಡ್ಕೊಳ್ತಾರೆ.
ಸ್ವಾಮಿ, ನನ್ನದೆಲ್ಲವನ್ನ ತೆಗೆದುಕೊಂಡು ಬಿಡು, ಆದರೆ ನನ್ನ ಮಗನಿಗೆ ಕಣ್ಣು ನೀಡು. ಒಂದು ವೇಳೆ ನೀನು ನನ್ನ ಮಗನಿಗೆ ಕಣ್ಣು ನೀಡದೇ ಇದ್ರೆ ನಾನು ಖಂಡಿತ ಬದುಕಿರಲಾರೆ ಅಂತ ಕಣ್ಣೀರ್ ಹಾಕ್ಬಿಡ್ತಾರೆ. ಅಚ್ಚರಿ ಅಂದ್ರೆ ಇದಾದ ಮಾರನೇ ದಿನ ಮಗ ಗಿರಿ ಅಪ್ಪ ಅಮ್ಮ ಅಂತ ಕೂಗಿದ. ಏನು ಅಂತ ಕೇಳಿದ್ರೆ, ಅಪ್ಪ, ನನಗೆ ಎಲ್ಲವೂ ಕಾಣ್ತಾ ಇದೆ ಅಂತ. ನಿಜಕ್ಕೂ ಇದನ್ನ ಪವಾಡ ಅನ್ನದೇ ಬೇರೆ ಮಾತೇ ಇಲ್ಲ. ಅಂದಿನಿಂದ ದ್ವಾರಕೀಶ್ ರಾಯರನ್ನ ಇನ್ನಷ್ಟು ನಂಬೋಕೆ ಶುರು ಮಾಡಿದ್ರು. ದ್ವಾರಕೀಶ್ ಅವರ ಹಾವು ಏಣಿ ಆಟ ನೋಡ್ತಾ ಇದ್ರೆ ಹಲವಾರು ವಿಚಾರಗಳು ಗೊತ್ತಾಗುತ್ತವೆ. ಒಂದೊಂದು ಬಾರಿ ಅವರ ಪರಿಸ್ಥಿತಿ ಹೇಗಿರ್ತಿತ್ತು ಅಂದ್ರೆ, ಒಂದ್ ಕಾಲದಲ್ಲಿ ನಿರ್ಮಾಪಕರಾಗಿ ಎಂತಹ ಗೆಲುವು ಕಂಡಿದ್ರು ಅಂದ್ರೆ ಅವರ ಹಿಂದೆ ಮುಂದೆ ಜನ ಇರ್ತಾ ಇದ್ರು. ಇಂಥ ದ್ವಾರಕೀಶ್ 2016ರಲ್ಲಿ ಮಜ್ನು ಸಿನಿಮಾ ರಿಲೀಸ್ ಮಾಡಲು ಪಡಬಾರ್ದ ಕಷ್ಟಪಟ್ಟಿದ್ರು. ಆದರೂ ಧೃತಿ ಕೆಡಲಿಲ್ಲ. ಮತ್ತೆ ಸಿನಿಮಾ ಮಾಡಿದ್ರು, ಒಂದಷ್ಟು ಗಳಿಸಿದ್ರು. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನುವಂತೆ ಗಳಿಸಿದ ಹಣವನ್ನ ಉಳಿಸಿಕೊಳ್ಳದೆ ಸಿನಿಮಾಗೆ ಹಾಕಿದ್ರು, ಎಲ್ಲವನ್ನ ಕಳೆದುಕೊಂಡ್ರು. ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಜೋಡಿ ಮೋಡಿ ಮಾಡಿದ್ದು ಅಷ್ಟಿಷ್ಟಲ್ಲ. ಆದರೆ ವಿಷ್ಣುವರ್ಧನ್ ಜೊತೆಗೆ ದ್ವಾರಕೀಶ್ ಸಂಬಂಧ ಹಳಿಸಿತ್ತು. ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ, ಮನಸ್ತಾಪ ಭುಗಿಲೆದ್ದಿತ್ತು. ಮುಂದೆ ದ್ವಾರಕೀಶ್ ಕಷ್ಟದಲ್ಲಿದ್ದಾಗ ಕೈ ಹಿಡಿದವರು ಇದೇ ವಿಷ್ಣುವರ್ಧನ್. ಅಷ್ಟಕ್ಕೂ ದ್ವಾರಕೀಶ್ ನಿರ್ಮಿಸಿದ 53 ಚಿತ್ರಗಳ ಪೈಕಿ 14 ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ನಟಿಸಿದ್ದಾರೆ. ಬಹುತೇಕ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಆದರೂ ಇವರಿಬ್ಬರ ಗೆಳೆತನಕ್ಕೆ ಒಂದಷ್ಟು ದಿನಗಳ ಕಾಲ ಮಂಜು ಮುಸುಕಿತ್ತು. ಅದಕ್ಕೆ ಕಾರಣ ದ್ವಾರಕೀಶ್ ಹಾಗೂ ವಿಷ್ಣುವರ್ಧನ್ ನಡುವಿನ ಗಟ್ಟಿ ಸ್ನೇಹ. ಇಬ್ಬರ ಕಾಂಬಿನೇಷನ್ಲಿ ಬರ್ತಿದ್ದ ಬ್ಯಾಕ್ ಟು ಬ್ಯಾಕ್ ಹಿಟ್ಗಳು ಗಾಂಧಿನಗರದಲ್ಲಿ ಹಲವರ ಕಣ್ಣು ಕುಕ್ಕಿದ್ವು. ಇದರಿಂದ ಇವರಿಬ್ಬರ ಸ್ನೇಹವನ್ನ ಹೇಗಾದ್ರೂ ಮುಗಿಸ್ಬೇಕು ಅನ್ನೋ ಮಾತುಗಳು ಗಾಂಧಿನಗರದಲ್ಲಿ ಕೇಳಿ ಬಂದಿತ್ತು. ಈ ಸಮಯದಲ್ಲಿ ವಿಷ್ಣುವರ್ಧನ್ ಸೋಲಿಲ್ಲದ ಸರ್ದಾರ ಆಗಿದ್ರು. ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಡ್ತಿದ್ರು. ಆಗ ವಿಷ್ಣುವರ್ಧನ್ ಮನೆ ಮುಂದೆ ಬೇರೆ ನಿರ್ಮಾಪಕರು ಸಹ ಕ್ಯೂ ನಿಂದ್ರು. ಬೇರೆ ನಿರ್ಮಾಪಕರಿಗೂ ವಿಷ್ಣುವರ್ಧನ್ ಕಾಲ್ ಶೀಟ್ ಕೊಟ್ರು. ಈ ವಿಚಾರ ದ್ವಾರಕೀಶ್ಗೆ ಬೇಸರ ಮೂಡಿಸಿತ್ತು. ಗೆಳೆತನದಲ್ಲಿ ಬಿರುಕು ಮಾಡಲು ಆರಂಭವಾಗುತ್ತೆ. ಇದು ಹಲವಾರು ವರ್ಷಗಳ ಕಾಲ ಮುಂದುವರೆದು ಕೊನೆಗೆ ಒಂದಾಗ್ತಾರೆ, ಸಿನಿಮಾವನ್ನು ಮಾಡ್ತಾರೆ. ಹೌದು, ದ್ವಾರಕೀಶ್ ಆರ್ಥಿಕವಾಗಿ ಕುಸಿಯುತ್ತಿದ್ದಾಗ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಮೂಲಕ ವಿಷ್ಣುವರ್ಧನ್ ಕೈ ಹಿಡಿತಾರೆ. ಬಳಿಕ ಕಿಲಾಡಿಗಳು ಚಿತ್ರ ಆದ್ಮೇಲೆ ದ್ವಾರಕೀಶ್ ಹಾಗೂ ವಿಷ್ಣುವರ್ಧನ್ ಮಧ್ಯೆ ಮತ್ತೆ ಬಿರುಕು ಮೂಡುತ್ತೆ. ನಂತರ ಆಪ್ತ ಮಿತ್ರದ ಮೂಲಕ ಈ ಮಿತ್ರರು ಮತ್ತೆ ಒಂದಾಗ್ತಾರೆ. ಇನ್ನು ವಿಷ್ಣುವರ್ಧನ್ ಹೋದ್ಮೇಲೆ ದ್ವಾರಕೀಶ್ ಬಹಳ ನೊಂದುಕೊಂಡ್ರು. ತಮ್ಮ ನಡುವಿನ ಮನಸ್ತಾಪದ ಬಗ್ಗೆ ಕೊನೆಗಾಲದಲ್ಲಿ ಪಶ್ಚಾತ್ತಾಪವನ್ನು ಪಟ್ಟಿದ್ರು. ವಿಷ್ಣುಗೆ ಕೊಡಬೇಕಾದ ಗೌರವ ಕೊಟ್ಟು ಪ್ರೀತಿಯಿಂದ ನಡೆಸ್ಕೊಂಡಿದ್ರೆ ನನ್ನನ್ನ ಯಾರೂ ಹಿಡಿಯೋಕೆ ಆಗ್ತಾ ಇರಲಿಲ್ಲ, ನನಗೆ ನಷ್ಟ ಆಗ್ತಾನೂ ಇರ್ತಾ ಇರಲಿಲ್ಲ. ಅವತ್ತಿನ ದಿನದಲ್ಲಿ ಅಹಂಕಾರದಿಂದ ನನಗೆ ಏನೂ ಕಾಣಲಿಲ್ಲ. ನನ್ನ ತಲೆ ಕೆಡ್ಸೋರು ಬಹಳ ಜನ ಇದ್ರು. ಅವನನ್ನ ಬಿಟ್ಟು ನಾನು ತಪ್ಪು ಮಾಡಿದೆ. ಅವನೊಂದಿಗೆ ನಾನು ಚೆನ್ನಾಗಿರ್ಬೇಕಿತ್ತು. ಆತ ನನಗೆ ಮಾತ್ರ ಸಿನಿಮಾ ಮಾಡಬೇಕು ಅಂತ ರೂಲ್ಸ್ ಏನಿರಲಿಲ್ಲ. ಮೇಕರ್ ಆಗಿ ನಾನು ಅವನಿಂದ ಬದುಕಿದ್ದೆ. ನಾನು ಮನಸ್ತಾಪ ಮಾಡಿಕೊಂಡಿದ್ದು ತಪ್ಪು ಅಂತ ಸಂದರ್ಶನವೊಂದರಲ್ಲಿ ನೊಂದು ಹೇಳಿದ್ರು. ಚಿತ್ರರಂಗದಲ್ಲಿ ಯಾರು ಯಾವಾಗ ಮುಂದೆ ಹೋಗ್ತಾರೆ, ಹಿಂದೆ ಬರ್ತಾರೆ ಅನ್ನೋದು ಗೊತ್ತಾಗಲ್ಲ. ಚಿತ್ರರಂಗ ಅನ್ನೋದೇ ವಿಚಿತ್ರ ಜಗತ್ತು. ಈ ಜಗತ್ತನ್ನೇ ತನ್ನ ಜಗತ್ತಾಗಿಸಿಕೊಂಡವರು ದ್ವಾರಕೀಶ್. 53 ಸಿನಿಮಾಗಳನ್ನ ಮಾಡಿದ್ರು. ಅದಾಗ್ಲೇ ಸಿನಿಮಾ ರಂಗದಲ್ಲಿ ಸಾಕಷ್ಟು ನಟನಟಿಯರಿಗೆ ಅವಕಾಶ ಮಾಡಿಕೊಟ್ಟು ಅವರಿಗೆಲ್ಲ ಉತ್ತಮ ಜೀವನವನ್ನ ಕಟ್ಟಿಕೊಟ್ರು. ಅದೇ ರೀತಿ ಹಲವಾರು ಹೊಸ ಮುಖಗಳನ್ನ ಪರಿಚಯಿಸಿದ್ರು. ಅವರು ದ್ವಾರಕೀಶ್ ಅವರಿಂದ ಬದುಕು ಕಟ್ಟಿಕೊಂಡ್ರು. ಆದ್ರೆ ದ್ವಾರಕೀಶ್ ಕಷ್ಟದಲ್ಲಿದ್ದಾಗ ಅವ್ರು ಯಾರು ಬಂದು ದ್ವಾರಕೀಶ್ ಹೆಗಲ ಮೇಲೆ ಕೈ ಹಾಕಲಿಲ್ಲ. ಹಾಗಂತ ದ್ವಾರಕೀಶ್ ಬೇಸರವನ್ನು ಪಟ್ಟುಕೊಳ್ಳಲಿಲ್ಲ. ಈ ಜೀವನ ಕೂಡ ಒಂದು ಸಿನಿಮಾ ಅನ್ನೋದನ್ನ ಹೇಳ್ತಾ ನಗ್ತಾನೆ ಹೋಗ್ಬಿಟ್ರು. ಆದ್ರೆ ಎಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಮನೆಗಳನ್ನ ಕಟ್ಟಿ ಕಡೆಗಾಲದಲ್ಲಿ ಕಟ್ಟಿದ ಮನೆಯನ್ನು ಕಳೆದುಕೊಂಡು ಹೋಗ್ಬಿಟ್ರಲ್ಲ ಅನ್ನೋದೇ ನೋವಿನ ಸಂಗತಿ. ಇವಿಷ್ಟು ದ್ವಾರಕೀಶ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ.
ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.